ಒಂದು 5-6 ಲ್ಯಾಂಗ್ವೇಜಲ್ಲಿ ಇದೆ ಇದು. ನೋಡಿ, ಪ್ರವೇಶ ನಿಷಿದ್ಧ, ಇಲ್ಲಿ ಏನೋ ಬರ್ಬೇಕಲ್ಲ ಅಂತ ತುಂಬ ಜನ ಅನ್ಕೊಂಡಿದ್ದಾರೆ. ಅವರು ಪರಮೇಶ್ವರ ಆಗಿರೋ ಜನ. ನನ್ನ ನಾಯಕ ಎಲ್ಲ ಸರಿಪಡಿಸ್ತಾನೆ ಅನ್ನೋನು ಅಲ್ಲಿ ಹತಾಶರಾಗಿರೋ ಜನ, ಇದು ನನ್ನ ನಾಯಕ ಎಲ್ಲ ಸರಿ ಮಾಡಿದ್ರು ಪರವಶರಾಗಿರೋ ಜನ. ಅವರಿಬ್ಬರಿಗೂ ಈಗ ಎಂಟ್ರಿ ಇಲ್ಲ. ಸ್ವಾಗತ ಅಂದರೆ ಮಾಲೀಕರ ಥರ ಯೋಚನೆ ಮಾಡ್ತಿದ್ರು. ಇದು ನನ್ನ ದೇಶ, ನನ್ನ ರಾಜ್ಯ, ನನ್ನ ಪಟ್ಟಣ, ನನ್ನ ಹಳ್ಳಿ, ಸರ್ಕಾರ ನನ್ನ ತೆರಿಗೆ ಅಂತ ಹೇಳ್ತಿದೆ. ನಾನು ಹಿಂಬಾಲಕನ, ನನ್ನ ನಾಯಕ. ಎಚ್ಚರವಾಗಿ ಇಲ್ಲಿ ಎಂಟ್ರಿ ಕೊಟ್ಟಿದ್ದೀವಿ. ಎಂಟ್ರಿ ಕೊಡಿ, ಎಂಟ್ರಿ ಮುಂದುವರಿಯಿರಿ. ಅದು ಕನ್ನಡದಲ್ಲೇ ಮುಂದುವರಿಬೋದು ನೀವು. ಆಮೇಲೆ ಅದು ಬೇಡ ಅಂದ್ಬಿಟ್ಟು ಟಿಕೆಟ್ ಜನರ ಹತ್ರನೇ ಹೋಗಿ ನೀವೇ ಸೈನ್ ಮಾಡಿಸ್ಕೊಂಡ್ ಬನ್ನಿ ಅಂದೆ. ಅದು ಸ್ಟಾರ್ಟ್ ಆಯಿತು. ಬಟ್ ಏನಂದ್ರೆ ಒಬ್ಬೊಬ್ಬರು 50-60 ಸೈನ್ ಮಾಡಿಸ್ಕೊಂಬರೋರು, 100 ಸೈನ್ ಮಾಡಿಸ್ಕೊಂಬರೋರು, ಅದು ಯಾರು ಏನು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಚೆಕ್ ಮಾಡಿದ್ರೆ ಫೋನ್ ಯಾರು ಎತ್ತಾನೂ ಇರಲಿಲ್ಲ. ಅದು ಅನಿವಾರ್ಯ ಆಯಿತು ಟಿಕೆಟ್ ಕೊಡೋದಕ್ಕೆ. ಅದನ್ನು ಬಿಟ್ಟು ಇನ್ನೊಂದು ಸ್ಟೆಪ್ ಹೋಗಿದ್ದೀವಿ. ಇದನ್ನ ನೋಡಿ ಹೆಂಗಿರುತ್ತೆ ಅಂತ. ಇದನ್ನ ನೋಡಿದ್ಮೇಲೆ ನಿಮ್ಗೆ ಚೆನ್ನಾಗಿ ಮಾತಾಡ್ಬೋದು, ಡಿಸ್ಕಸ್ ಮಾಡ್ಬೋದು. ಅಂತ ಓಪನ್ ಮಾಡೋಣ. ಇಲ್ಲಿ ನೋಡಿ, ಫಸ್ಟ್ ಇಂಗ್ಲೀಷು, ನಥಿಂಗ್ ಕ್ಯಾನ್ ಚೇಂಜ್ ಹಿಯರ್. ಈ ಥರ ಜನಗಳು ಇರ್ತಾರೆ. ಅವ್ರೇನಂದ್ರೆ ಹೋಪ್ಲೆಸ್ ಪೀಪಲ್ ಅಂತ. ಬೇಜಾರು ಮಾಡ್ಕೊಬೇಡಿ, ಹೋಪ್ಲೆಸ್ ಪೀಪಲ್ ಯಾರು ಅಲ್ಲ. ಅದಕ್ಕೋಸ್ಕರ ಡೈರೆಕ್ಟಾಗಿ ಆಗ್ತೀನಿ ಹೋಪ್ಲೆಸ್ ಪೀಪಲ್ ಅಂತ. ಎರಡನೇದು ಮೈ ಲೀಡರ್ ವಿಲ್ ಫಿಕ್ಸ್ ಎವ್ರಿಥಿಂಗ್. ಪ್ರೊಸೆಸ್ಡ್ ಪೀಪಲ್ ಅಂತ. ಅದು ಕನ್ನಡದಲ್ಲಿ ಕರೆಕ್ಟಾಗಿ ಗೊತ್ತಾಗುತ್ತೆ ನಿಮಗೆ. ಓಕೆ, ದ ಓನರ್, ದಿಸ್ ಈಸ್ ಮೈ ಕಂಟ್ರಿ, ಮೈ ಸ್ಟೇಟ್, ಮೈ ಟೌನ್, ಮೈ ವಿಲೇಜ್. This government runs on my tax money. I am not a follower, I am the leader. People who are away, ಎಚ್ಚರಿಕೆ ಇದ್ದಿರೋ ಜನ, ಅವ್ರು ಮಾತ್ರ ಕಂಟಿನ್ಯೂ ಮಾಡಿ, ಬೇರೆಯವ್ರಿಗೆ ನೋ ಎಂಟ್ರಿ ಅಂತ ಹಾಕಿದ್ದೀವಿ. ಇದು ಕನ್ನಡದಲ್ಲಿ ಹಾಕಿರ್ತದೆ ಇರೋದು. ಇಲ್ಲಿ ನಾನು ಇತರರ ಅಭಿಪ್ರಾಯಗಳಿಂದ ನಿರುತ್ಸಾಹಿತನಾಗುವುದಿಲ್ಲ. ನಾನು ಇಬ್ಬರ ಒಪಿನಿಯನ್ ಮೇಲೆ ಡಿಪೆಂಡ್ ಆಗಿರಲ್ಲ. ಆಮೇಲೆ ನಾನು ಯಾವುದೇ ಪಕ್ಷ, ನಾಯಕ, ಅವರ ವಾಕ್ಚಾತುರ್ಯ, ವಾಗ್ದಾನಗಳು, ಹಣ, ರ್ಯಾಲಿಗಳು, ಸಾಮಾಜಿಕ ಸೇವೆಗಳು, ದೋಷಾರೋಪ, ಗೇಮ್ಸ್ ಒಂದು ಕೂಡ ಅದು ಡ್ರಾಪ್ ಡೌನ್ ಆಗುತ್ತೆ. ಅದರಲ್ಲಿ ನೀವು ಚೂಸ್ ಮಾಡಿ, ನಿಮ್ಮ ಏರಿಯಾ ಸೆಲೆಕ್ಟ್ ಮಾಡಿ, ನಿಮ್ಮ ಇಶ್ಯೂಸ್ನ ರೈಸ್ ಮಾಡ್ಬೋದು. ಆಮೇಲೆ ಅಲ್ಲಿ ನಿಮಗೆ ಯಾರು ಏನೋ ಆಸ್ಪಿರೆಂಟ್ ನಿಂತಿದೆ ಅನ್ನೋದು ಗೊತ್ತಾಗುತ್ತೆ, ಆಕಾಂಕ್ಷಿಗಳು ಯಾರು ಬಂದಿರೋ ಅನ್ನೋದು ಗೊತ್ತಾಗುತ್ತೆ. ಅವರು ನಿಮಗೆ ಡೈರೆಕ್ಟಾಗಿ ನೀವು ಕನೆಕ್ಟ್ ಆಗ್ತಾರೆ. ಯಾಕಂದರೆ ಆಸ್ಪಿರೆಂಟ್ಸ್ ವಿಡಿಯೋ ಕಾಲ್ ಬರ್ತೀನಿ, ನಿಮ್ಮ ಜೊತೆ ಮಾತಾಡ್ತೀನಿ, ಫೇಸ್ಬುಕ್ ಲೈವ್ ಬರ್ತೀನಿ, ಇನ್ಸ್ಟಾಗ್ರಾಮ್ ಲೈವ್ ಬರ್ತೀನಿ, ಡೈರೆಕ್ಟಾಗಿ ಮೀಟ್ ಮಾಡ್ತೀನಿ ಒಂದು ಜಾಗದಲ್ಲಿ ಅಂತಲೂ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಆ ಟೈಮಲ್ಲಿ ನೀವು ಮೀಟ್ ಮಾಡಿ, ಅಥವಾ ನೀವು ಮೀಟ್ ಮಾಡೋಕ್ಕಾಗಿಲ್ಲ, ಮನೇಲಿ ಕೂತ್ಕೊಂಡೇ ಮಾತಾಡ್ಬೋದು, ಮೆಸೇಜ್ ಮಾಡ್ಬೋದು, ಎಲ್ಲವೂ ಇರುತ್ತೆ ನಿಮ್ಮ ಕೈಯಲ್ಲಿ. ಇಲ್ಲಿ ನೀವೇ ಸೆಲೆಕ್ಟ್ ಮಾಡ್ತೀರಾ ಅಭ್ಯರ್ಥಿನ, ಜನಗಳೇ ಸೆಲೆಕ್ಟ್ ಮಾಡ್ತಾರೆ. ಯಾವ ಪಾರ್ಟಿನೂ ಬರಲ್ಲ, ಯಾವ ಹೈಕಮಾಂಡು ಬರಲ್ಲ, ನಾನು ಬಿ ಫಾರಮ್ ಕೊಡೋದು ಯಾವುದೂ ಇರಲ್ಲ. ಇದು ಕಂಪ್ಲೀಟ್ಲಿ ಒಂದು ಟೆಕ್ನಾಲಜಿ ಡ್ರಿವನ್ ಒಂದು ಪಾರ್ಟಿ. ನಿಮ್ಮ ಕೈಲಿರೋಂಥ ಪಾರ್ಟಿ, ಇದು ನಿಮ್ಮ ಪಾರ್ಟಿ. ಓಕೆನಾ? ಇಲ್ಲಿ ನೀವು ಮಾತಾಡ್ಬೋದು, ನೀವು ಸೆಲೆಕ್ಟ್ ಮಾಡ್ಬೋದು, ರೇಟ್ ಮಾಡ್ಬೋದು. ಅವನ್ನ ನೀವು ಸರಿ ಇಲ್ಲ ಅಂದರೆ ನೀವು ಮೈನಸ್ ಮಾರ್ಕ್ ಕೊಡ್ಬೋದು, ಚೆನ್ನಾಗಿದೆ ಅಂದರೆ ಎಕ್ಸಲೆಂಟ್ ಅನ್ಬೋದು. ಅವ್ರನ್ನೇ ಸೆಲೆಕ್ಟ್ ಆದಮೇಲೆ ಎಲೆಕ್ಷನ್ಗೆ ಹೋಗ್ತಾರೆ, ನಿಂತ್ಕೊತಾರೆ, ಅಲ್ಲೂ ನೀವು ಸಪೋರ್ಟ್ ಮಾಡ್ತೀರಾ. ಒಂದಷ್ಟು ಜನಕ್ಕೆ ಹೇಳ್ಬೋದು ನೀವು ಈಗ ಎಲಿಜಿಬಲ್ ಆಸ್ಪಿರೆಂಟ್ ಅಂತ. ಆದ್ರ ಮೇಲೆ ಎಲೆಕ್ಟ್ ಆದ್ರ ಮೇಲೆ SOP ಥರ ಕೆಲಸ ಮಾಡಬೇಕು. ಒಂದು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಮಾಡಿದ್ದೀವಿ, ಅದಕ್ಕೆ ಸೈನು ಮಾಡಿ ಅವ್ರು ಎಂಟ್ರಾಗಿರ್ತಾರೆ. ಅದೇ ಥರ ವರ್ಕ್ ಮಾಡಬೇಕು. ಮಾಡಿಲ್ಲ ಅಂದರೆ ಆ ಟೈಮಲ್ಲಿ ಒಂದು ಹೋರಾಟ ಮಾಡಲೇಬೇಕು. ರೈಟ್ ಟು ರೀಕಾಲ್ ಅನ್ನೋದು ಅದನ್ನೇ ಹೇಳ್ತಾ ಇರೋದು. ಸೊ ಇದು ಈ ಥರ ಒಂದು ಆ್ಯಪ್ ಮಾಡಿದ್ದೀವಿ. ಇಷ್ಟು ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ಇದು. ಓಕೆನಾ? ಅಂದರೆ ಇದುವರೆಗಿದ್ದ ಪ್ರಜಾಕೀಯ ರಿಯಲ್ ಅಲ್ಲ ಅಂತ ಅನ್ಬೋದು. ಬಟ್ ನನ್ನ ಪ್ರಕಾರ ಈಗ ಇದನ್ನು ಕೇಳಿದ್ರ ಮೇಲೆ ನಿಮಗೆ ಗೊತ್ತಾಗುತ್ತೆ ಇದು ರಿಯಲ್ ಪ್ರಜಾಕೀಯ ಅಂತ. ನನಗೂ ಏನಂದರೆ ನಿಮಗೆಲ್ಲ ಗೊತ್ತು, ಸ್ಟಾರ್ಟ್ ಮಾಡಿದಾಗಿಂದ ನಾನು ಏನೇನು ಫೇಸ್ ಮಾಡಿದೆ ನೀವೆಲ್ಲ ನನ್ನ ಜೊತೆಲೇ ಇದ್ದೀರಾ, ನೋಡಿದ್ದೀರಾ. ನಾನು ಯಾವುದೋ ಒಂದು ಪಕ್ಷದ ಜೊತೆ ಹೋದೆ, ಅವ್ರು ನನಗೆ ಕನ್ವಿನ್ಸ್ ಮಾಡಿಲ್ಲ, ನೀವು ಹೇಳೋದೆಲ್ಲ ಕರೆಕ್ಟು, ನಾವು ನಿಮ್ಮ ಜೊತೆ ಹಂಗೆ ಇರ್ತೀವಿ ಅಂತ. ಕೊನೆಗೆ ಟಿಕೆಟ್ ಕೊಡೋ ಟೈಮಲ್ಲಿ ಇಲ್ಲಪ್ಪ ನಾವಿಲ್ಲಿ ಮೇನ್ ಟಿಕೆಟ್ ಕೊಡೋದು ಅಂದರು. ಆಮೇಲೆ ನಾನೇ ಟಿಕೆಟ್ ತಗೊಂಡ್ಬಿಟ್ಟೆ ಅಲ್ಲಿಂದ. ಅದಾದ್ಮೇಲೆ ಅಂತ ಪಕ್ಷ ಮಾಡಿದೆ. ಆಮೇಲೆಲ್ಲ ಇಂಟರ್ವ್ಯೂ ಮಾಡಿಬಿಟ್ಟು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋಣ ಅಂದ್ಬಿಟ್ಟು ಮ್ಯಾನಿಫೆಸ್ಟೋಸ್ ತನ್ನಿ ಅಂದರೆ ಎಲ್ಲ ಮ್ಯಾನಿಫೆಸ್ಟೋಸ್ ತಂದರು. ಬಟ್ ನಾನು ಯಾವಾಗ ವೋಟ್ರಾಗಿ ಯೋಚನೆ ಮಾಡೋದ್ರಿಂದ ನಾನು ವೋಟ್ರಾಗಿ ಯೋಚನೆ ಮಾಡೋದು ಶುರು ಮಾಡಿದೆ. ಇವನು ಏನೋ ಹೇಳ್ತಾನೆ, ನನಗೆ ಬೇಕಿರೋದೇನೋ, ಇವನು ಹೇಳ್ತಿರೋದೇನೋ ಅಲ್ವಾ.